ಆಂಟಿಯರು ಕೂತ್ಕೊಂಡು ತಿಂತಾ ಇದ್ದಾರೆ, ನಾವಿಲ್ಲಿ ಕೂತ್ಕೊಂಡು ತಿಂತಾ ಇದ್ದೀವಿ. ಸ್ವಲ್ಪ ಜಾಗ ಕಂಜೆಸ್ಟೆಡ್ ಆಗಿರೋದ್ರಿಂದ. ಕ್ಲಾಸಲ್ಲಿ ನಮ್ಮ ವಿಷಯ ಇನ್ನೊಂದು ಸೀರೆ ಎತ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಇನ್ನೊಂದು ಸೀರೆ ತಂದ್ಕೊಟ್ಟಿದ್ದಾರೆ. ಅಣ್ಣ ಇದಾರಲ್ಲ, ಅವರ ಅಮ್ಮ ನನಗೆ ಏನೋ ಒಂದು ಸ್ಪೆಷಲ್ ಆಗಿ ಕೇಳಿದ್ರು ಮೈಸೂರಿಂದ. ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಯಾವ ರೋಡ್ ಅಂತ ಗೊತ್ತಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಸುಮ್ಮನೆ ಇವಾಗ ಹಂಗೆ ಮುಖಕ್ಕೆ ನೀರು ಹಾಕ್ಕೊಂಡೆ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂದರೆ, ಇವತ್ತು ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ. ಸೊ ಸುಮ್ಮನೆ ಹಂಗೆ ಒಂದು ಈಸಿ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನೂ ಫ್ರೆಶ್ ಅಪ್ ಆಗಬೇಕು ಆ್ಯಂಡ್ ಏನಾದರೂ ತಿನ್ನಬೇಕು, ಬಟ್ಟೆ ಪ್ಯಾಕ್ ಮಾಡಬೇಕು. ನಿಶಾ ಅವರು ಇಲ್ಲೇ ಇದ್ದಾರೆ, ಅವಳಿಗೆ ಇವತ್ತು ಆಲ್ ಟಿಕೆಟ್ ಕೊಡ್ತಾ ಇದ್ದಾರೆ. ನಿಶಾ ಬರ್ತಾ ಇಲ್ಲ, ಬಿಕಾಸ್ ಅವಳಿಗೆ ನಾಳೆಯಿಂದ ಸೆಮ್ ಎಕ್ಸಾಮ್ ಇದೆ. ಸೊ ಹಂಗಾಗಿ ನಿಶಾ ಇಸ್ ಡ್ರಾಪಿಂಗ್. ನಾನು, ನಿಖಿಲ್ ಅವರು, ಆಂಟಿ, ಮುತ್ತಣ್ಣ ಇಷ್ಟು ಜನ ಹೋಗ್ತಾ ಇದ್ದೀವಿ. ಸೊ ಇವತ್ತು ಹೋಗ್ತಾ ಇದ್ದೀವಿ. ನಾಳೆಯಿಂದ ಪೂಜೆ ಇರೋದು 3 days. ಸೊ ಹೋಗಿದ್ದು ಬರೋಣ. ಕೋಲಾನ ನೋಡಬೇಕು ಅಂತ ನಾನು 4-5 ಇಯರ್ಸಿಂದನೂ ಅನ್ಕೋತಾ ಇದ್ದೆ. ಅಂದರೆ ನಿಖಿಲ್ ಅವ್ರ ಪರಿಚಯ ಆದಾಗಿಂದನೂ ಹೇಳ್ತಾನೇ ಇದ್ದೆ, ಕೋಲ ನೋಡಬೇಕು ಅಂತ. ಸೊ ಫೈನಲಿ ಆ ಟೈಮ್ ಬಂದಿದೆ. ನನಗಂತೂ ತುಂಬ ಭಯ ಅನಿಸುತ್ತೆ ಆ ದೇವ್ರನ್ನ ನೋಡೋಕ್ಕೆ. ಆಲ್ಸೋ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಥರ ನನಗೆ. ನೋಡೋಣ ಹೇಗಿರೋದಂತ ಫಸ್ಟ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ವೆಯ್ಟಿಂಗ್ ಫಾರ್ ಇಟ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬಾ 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 ಬಾ. ಇಲ್ಲೊಂದು ಹಸು ಬಂದಿದೆ. ನಮ್ಮ ಹತ್ರ ಯಾವಾಗಲೂ ಹಸು ಬರುತ್ತೆ. ಸೊ ಹಸುಗೆ ಕೊಡೋಣ. ಬಮ್ಮ ಬಾ 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 ಬಾ. ಆ್ಯಪಲ್ ಆ್ಯಪಲ್ ಆ್ಯಪಲ್, ರೆಡ್ ಆ್ಯಪಲ್. ಆಯ್ಸ. ಆ್ಯಂಡ್ ಅಲ್ಲಿ ನಾವು ವಾಟರ್ ಮೆಲನ್ದು ಇದಾಕಿರ್ತೀವಿ, ಅದನ್ನು ತಿನ್ಕೊಂಡು ಹೋಗುತ್ತೆ. ಸೊ ನೆನ್ನೆ ಫುಲ್ಲು ಮಳೆ ನೋಡಿ, ಎಷ್ಟು ಏನೋ ಸತ್ತೆ ಎಲ್ಲ ಬೆಳ್ಕೊಬಿಟ್ಟಿದೆ. ಆ್ಯಂಡ್ ಇದೆಲ್ಲ ಕಿತ್ತೇ ಇಲ್ಲ, ಎಲ್ಲ ಹಣ್ಣಾಗಿ ಹೋಗ್ಬಿಟ್ಟಿದೆ. ಎಷ್ಟೊಂದಿದೆ ಹಂಗೇನೆ ನೋಡಿ. ಏಯ್ 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 ಬಾರೋ, ಬಾರೋ ಸಾಕು, ಬಾರೋ. ಸೊ ಮಳೆ ಬಂದರೆ ಗಿಡಗಳು ಎಷ್ಟು ಚಿಗುರುತ್ತೆ ನೋಡಿ. ನಾವು ಎಷ್ಟೇ ನೀರು ಹಾಕಿದ್ರೂ ಅದು ಮಳೆ ಬಂದ್ರೇ ಚೆಂದ ಗಿಡಗಳಿಗೆ. ಎಲ್ಲ ಕ್ಲೀನ್ ಮಾಡಿಸ್ಬೇಕು ಗೈಸ್. ಅಪ್ಪ ನೋಡಿದ್ರೆ ಭಯ ಆಗುತ್ತೆ ನನಗೆ. ಏ ಗುಂಡಾ ಬಾರೋ. ಐ ವಾಸ್ ಸ್ಟ್ರಗ್ಲಿಂಗ್ ವಿತ್ ರಫ್ ಫ್ರಿಝಿ ಹೇರ್. ಸಾಫ್ಟ್ ಸಿಲ್ಕಿ ಹೇರ್ ಬೇಕು ಅಂತ ತುಂಬಾ ಅನಿಸುತ್ತೆ ನನಗೆ ಎವ್ರಿ ಟೈಮ್. ಬಟ್ ಐ ಹ್ಯಾವ್ ಯೂಸ್ಡ್ ಮೆನಿ ಪ್ರಾಡಕ್ಟ್ಸ್, ಬಟ್ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಿಲ್ಲ. ಸೊ ಐ ಹ್ಯಾವ್ ಒನ್ ಪ್ರಾಡಕ್ಟ್, ದಟ್ ಈಸ್ ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಈ ಒಂದು ಫ್ಲಾಕ್ಸೀಡ್ ಜೆಲ್. ಐ ಗಾಟ್ ಟು ನೋ ಅಬೌಟ್ ದಿಸ್ ಮ್ಯಾಜಿಕಲ್ ಹೇರ್ ಮಾಸ್ಕ್. ಈ ಒಂದು ಫ್ಲಾಕ್ಸೀಡ್ ಜೆಲ್ಲನ್ನು ಆಲೋವೆರಾ ಜೆಲ್ ಜೊತೆ ಮಿಕ್ಸಪ್ ಮಾಡಿಬಿಟ್ಟು ಅಪ್ಲೈ ಮಾಡಿದ್ರೆ ಐಲ್ ಗೆಟ್ ದಟ್ ಸಿಲ್ಕಿ ಸ್ಮೂತ್ ಹೇರ್. ಅಟ್ ಫಸ್ಟ್ ಐ ಟ್ರೈಡ್ ಮೇಕಿಂಗ್ ದಿಸ್ ಫ್ಲಾಕ್ಸೀಡ್ ಜೆಲ್ ಅಟ್ ಹೋಮ್, ಬಟ್ ಯಾವುದೇ ರೀತಿ ಕನ್ಸಿಸ್ಟೆನ್ಸಿ ರೈಟಾಗಿ ಬಂದಿಲ್ಲ. ಹಾಗಾಗಿ ನಾನು ಡೈರೆಕ್ಟ್ ಆಲ್ಪ್ಸ್ ಅವ್ರದ್ದೇ ತರಿಸ್ಕೊಂಡು ಈ ರೀತಿ ಹೇರ್ ಮಾಸ್ಕನ್ನು ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಫ್ಲಾಕ್ಸೀಡ್ ಜೆಲ್ ಹ್ಯಾಸ್ ದ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ದಟ್ ಮೇಕ್ಸ್ ಹೇರ್ ಕೇರ್ ಈಸಿಯರ್ ಆ್ಯಂಡ್ ಎಲ್ಪ್ಸ್ ಯುವರ್ ಹೇರ್ ಗೆಟ್ ಸೂಪರ್ ಸಾಫ್ಟ್. ಸೊ ನಾನು ಈ ರೀತಿ ಪಾರ್ಟಿಷನ್ನ ಮಾಡಿಕೊಂಡು ಈ ರೀತಿ ಪೋರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕಂಫರ್ಟಬಲ್ ಯಾವ ರೀತಿ ಬೇಕೋ ಆ ರೀತಿ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇನ್ಸ್ಟೆಡ್ ಆಫ್ ಆಲೋವೆರಾ ನೀವು ಬನಾನಾ ಕೂಡ ಪ್ರಿಫರ್ ಮಾಡ್ಬೋದು. ಯು ಕ್ಯಾನ್ ಮಿಕ್ಸ್ ಇಟ್ ವಿತ್ ಫ್ಲೆಕ್ಸಿಡ್ ಜೆಲ್. ಸೊ ಈ ರೀತಿ ಪಾರ್ಟಿಷನ್ ಮಾಡಿಕೊಂಡು ನಾನು ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನು ನಾನು ನನ್ನ ಹಸ್ಬೆಂಡಿಗೂ ಕೂಡ ಯೂಸ್ ಮಾಡ್ತೀನಿ, ಲೈಕ್ ವೀಕ್ಲಿ ಟ್ವೈಸ್ ಫಾರ್ ದ ಬೆಟರ್ ರಿಸಲ್ಟ್. ಈ ರೀತಿ ಪೋರ್ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ನೀಟಾಗಿ ಎಲ್ಲ ಕೂದಲಿಗಾಗಲಿ ಸ್ಕ್ಯಾಲ್ಪ್ಗಾಗಲಿ ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಇಫ್ ಯು ಪ್ರಿಫರ್ ಅಪ್ಲೈಯಿಂಗ್ ಥ್ರೂ ದ ಸ್ಕ್ಯಾಲ್ಪ್, ನೀವು ಆ ರೀತಿಯೂ ಕೂಡ ಯೂಸ್ ಮಾಡ್ಬೋದು. ನಾನು ನೀಟಾಗಿ ಪಾರ್ಟಿಷನ್ ಮಾಡಿಕೊಂಡು ಒಂಚೂರು ವೇಸ್ಟ್ ಆಗದಿರೋ ಹಾಗೆ ನನ್ನ ಫೇವ್ರೆಟ್ ಮಾಸ್ಕನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಸೊ ಅಪ್ಲೈ ಮಾಡಿದ ನಂತರ ನಾನು ಒಂದು ನೈಸ್ ಮಸಾಜ್ ಕೊಟ್ಟು ಐಲ್ ಕೀಪ್ ಇಟ್ ದಿಸ್ ಫಾರ್ 45 minutes ಇಟ್ಟು ಹೇರ್ ವಾಶ್ ಮಾಡಿದ್ರೆ ಯು ಕ್ಯಾನ್ ಸಿ ದ ಮ್ಯಾಜಿಕ್. I was very surprised and happy with the final result. I'll show you how it turned out.
ಈ ಒಂದು ಮ್ಯಾಜಿಕಲ್ ಹೇರ್ ಮಾಸ್ಕ್ ನಿಮಗೂ ಕೂಡ ಬೇಕು ಅಂತ ಅಂದರೆ ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟನ್ನು ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ಯು ಕ್ಯಾನ್ ಬೈ ದಿಸ್ ಫ್ರಮ್ purple.com. ಐ ವಾಸ್ ವೆರಿ ಹ್ಯಾಪಿ ವಿತ್ ಮೈ ಸಿಲ್ಕಿ ಸಾಫ್ಟ್ ಹೇರ್. ಸೊ ಐಮ್ ಜಸ್ಟ್ ಲವಿಂಗ್ ಮೈ ಹೇರ್. ಕೈಂಡ್ ಆಫ್ ಗುಡ್ ಹೇರ್ ಡೇ ಅಂತಲೇ ಹೇಳ್ಬೋದು. ಹ್ಯಾಪಿ ಶಾಪಿಂಗ್. ಓಕೆ, ಇವಾಗ ನಾವು ಆಚೆ ಹೋಗ್ತಾ ಇದ್ದೀವಿ. ಮುತ್ತಣ್ಣ ಬರದ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಬರ್ತಾರ ಏನೋ ಗೊತ್ತಿಲ್ಲ ಇನ್ನು. ಆ್ಯಂಡ್ ಇವಾಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ಸಿಟಿಗೆ ಯಾಕೆ ಅಂತ ಅಂದರೆ ಪುಟ್ಟು ಅಣ್ಣ ಇದ್ದಾರಲ್ಲ, ಅವರ ಅಮ್ಮ ನನಗೆ ಏನೋ ಒಂದು ಸ್ಪೆಷಲಾಗಿ ಕೇಳಿದರು ಮೈಸೂರಿಂದ. ಒಂದು ಎರಡು ಸಲ ಹೋದಾಗ್ಲೂ ಹೇಳಿದರು ತಂದ ಮಗ ಅಂತ. ಮರ್ತು ಹೋಗ್ತಾ ಇದೆ. ಈ ಸಲ ಮರಿದೇ ತೊಗೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಸಿಟಿಲಿ ಸಿಗುತ್ತೆ ಅದು. ಸೊ ನಾನು ಅವ್ರಿಗೆ ಕೊಡುವಾಗ ಬೇಕಾದ್ರೆ ಅದನ್ನು ತೋರಿಸ್ತೀನಿ. ದಟ್ ಈಸ್ ವೆರಿ ಸ್ಪೆಷಲ್. ಹಂಗಾಗಿ ತಗೊಳ್ತಾ ಇದ್ದೀನಿ. ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಬಟ್ಟೆ ತೊಗೊಳ್ಳೋಣ ಅಂತ ನೋಡಿದ್ವಿ ನಿಖಿಲ್ ಅವರಿಗೆ. ಇವಾಗ ಅಷ್ಟು ಟೈಮ್ ಇಲ್ಲ, 12 ಗಂಟೆ ಆಗ್ಬಿಡಿದೆ. ಮೇ ಬಿ ನಾವು 1 ಗಂಟೆಗೆ ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು, ಹೊರಡೋಣ ಅಂತ. ಇವಾಗ ಟೈಮ್ ಆಗ್ತಾ ಇರೋದ್ರೆ ಮೇ ಬಿ ಒಂದು 2 ಗಂಟೆ 3 ಗಂಟೆ ಆಗ್ಬೋದೇನೋ. ಇನ್ನೂ ನಾನು ಬಟ್ಟೆ ಪ್ಯಾಕ್ ಮಾಡಿಲ್ಲ ಫಸ್ಟ್ ಆಫ್ ಆಲ್. ಸೊ ಬಂದು ಪ್ಯಾಕ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಪೂಜೆ ಇರೋದು. ಸೊ ನೈಟ್ ತಲುಪ್ತೀವಿ ಅನಿಸುತ್ತೆ. ಸೊ ಆದಷ್ಟು ಬೇಗನೆ ಹೊರಡಬೇಕು. ಬೇಗ ಹೊರಡಿದ್ರೆ ಬೇಗ ತಲುಪ್ಬೋದು. ಇಲ್ಲ ಅಂತಂದರೆ ನೈಟೆಲ್ಲ ಜರ್ನಿ ಮಾಡಬೇಕಾಗತ್ತೆ. ಹಿಂಸೆ ಆಗುತ್ತೆ ಬೆಳಿಗ್ಗೆ ಎದ್ದು ಆ್ಯಕ್ಟಿವ್ ಆಗಿರೋಕ್ಕೆ. ಹಾಗಾಗಿ ಇವಾಗ ಬೇಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಿಶಾ ಅವರೇ ಬಾಯ್. ಬರೋದಾ? ಬಾಯ್ ಬಾಯ್. ಒಳ್ಳೆದಾಗಲಿ. ಯಾರು ಕೇಳಕೈತಲ್ಲ. ನಮ್ಮನೇಲಿ ಜ್ಯೂಸ್ ಮೇಲೆ ಜ್ಯೂಸು, ಇಲ್ಲಿ ಮ್ಯಾಂಗೋ ಜ್ಯೂಸ್, ಹಾಗೆ ಇಲ್ಲಿ ಬಟರ್ಫ್ರೂಟ್ ಜ್ಯೂಸ್. ಬಟರ್ಫ್ರೂಟ್ ಯಾರಿಗೆ ಬೇಕು, ಯಾವ್ದು ಬೇಕು ತಗೋಬೋದು. ಜ್ಯೂಸ್ ಅಂಗಡಿ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ಮಸ್ಕ್ ಮೆಲನ್. ಯಾವ್ದು ಬೇಕು ನಿಮಗೆ? ಮ್ಯಾಂಗೋ. ಸೊ ಇವಾಗ ಮ್ಯಾಂಗೋ ಮಸ್ತಾನಿ ರೆಡಿ ಆಗ್ತಾ ಇದೆ ವಿತೌಟ್ ಐಸು. ಹಂಗೆ ಇಲ್ಲಿ ನೋಡಿ. ತಿನ್ಕೊಂಡ್ಬಿಟ್ರೆ ಇನ್ನೆಲ್ಲ ಹಾಕ್ಲಿ. ನೋಡಿ 2 ನಿಮಿಷ ಮಾಡೋ ತನಕ ಇರಬೇಕು. ರವೀಂದ್ರ ಯಾಕಮ್ಮ? ಇಲ್ಲ ಐತಲ್ಲ ಎತ್ಕೊಂಡು ತಿನ್ನಮ್ಮ, ಅಷ್ಟೊಂದು ಐತೆ ರೂಮಲ್ಲಿ. ಲಕ್ಕಿ ಅವ್ರು ಬಂದರು, ಚಂಪು ಅವ್ರು ಬಂದರು, ಗುಂಡಾ ಅವ್ರು ಬಂದರು. ನಾನೀಗ ಪೂಜೆ ಮಾಡೋಣ ಅಂದ್ಬಿಟ್ಟು ತಲೆ ಸ್ನಾನ ಮಾಡಿದೆ ಅಲ್ಲ. ನಾನು ಇನ್ನೂ ತಿಂಡಿ ಕೂಡ ಮಾಡಿಲ್ಲ. ಟೈಮ್ ಎಷ್ಟಾಗಿದೆ ಗೊತ್ತಾ ನೋಡಿ, 1 ಗಂಟೆ. ಸೊ ಪೂಜೆ ಮಾಡಿಬಿಡೋಣ ಬನ್ನಿ. ಓಕೆ, ಇವಾಗ ನೋಡಿ ಎಲ್ಲ ತೆಗ್ದು ಆಚೆ ಇಟ್ಟಿದ್ದೀನಿ. ಇವಾಗ ತುಂಬಬೇಕು. ಏನೇನು ತೊಗೋತಾ ಇದ್ದೀನಿ ಅಂತ ತೋರಿಸ್ಲಾಕಿದ್ದೀನಿ. ನಾನು ಇಷ್ಟೇ ಬಟ್ಟೆ ಅಂತ ತೊಗೊಳಲ್ಲ. ಒಂದೊಂದು ಜೊತೆ 2 ಜೊತೆ ಎಕ್ಸ್ಟ್ರಾ ತೊಗೊಂಡಿರ್ತೀನಿ, ಇಬ್ರಿಗೂ ಯಾವುದಕ್ಕೂ ಇರಲಿ ಅಂತ. ಸೊ ನಿಖಿಲವ್ರಿಗಂತೂ ತುಂಬ ಕಂಫರ್ಟಬಲ್ ಆಗಿರಬೇಕು. ಸೆಕೆ ಆದರೆ ಅವ್ರಿಗೆ ಆಗಲ್ಲ. ಹಾಗಾಗಿ ಎಲ್ಲ ಅವ್ರಿಗೆ ಕಾಟನ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇದಿಷ್ಟು ಅವರಿಗೆ ಮನೆ ಹತ್ರ ಹಾಕೊಳ್ಳಿಕ್ಕೆ. ಫಸ್ಟ್ ಇದನ್ನ ಹಾಕ್ಬಿಡೋಣ. 3 ಜೊತೆ ಫಾರ್ಮಲ್ಸ್ ತೊಗೊಂಡು ನಾನು ಪೂಜೆಗೆ ಅಂದ್ಬಿಟ್ಟು ಫಾರ್ಮಲ್ಸ್ ಇಟ್ಬಿಡೋಣ. ಓಕೆ, ದೀಸ್ 3 ಫಾರ್ಮಲ್ಸ್ ಆ್ಯಂಡ್ ಇದು ಅವರಿಗೆ ಡೈಲಿ ವೇರಿಗೆ. ಇಷ್ಟು ಅವ್ರದ್ದು. ನನಗೆ ಜಾಗ ಸಾಕಾಗುತ್ತೆ ಏನೋ ನನಗೆ ಗೊತ್ತಿಲ್ಲ. ಸೊ ನಾನು ಸ್ಯಾರಿ ತೊಗೊಳ್ತಾ ಇದ್ದೀನಿ. ಒಂದಿನ ಯಾವುದಾದ್ರೂ ಸ್ಯಾರಿ ಹಾಕೊಳ್ಳೋಣ ಅಂದ್ಬಿಟ್ಟು. ಈ ಸ್ಯಾರಿ ಉಟ್ಟೇ ಇಲ್ಲ, ನಾನು ಮದುವೆಲೇ ಹೊಲಿಸಿದ್ದು, ಉಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಈ ಸ್ಯಾರಿನ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಈ ಸ್ಯಾರಿ ಜೊತೆಗೆ ಒಂದು 3 ಜೊತೆ ಕುರ್ತಾ ತೊಗೊಳ್ತಾ ಇದ್ದೀನಿ. ಇದೊಂದು ಜೊತೆ, ಆಮೇಲೆ ಇದೊಂದು ಜೊತೆ, ನಂದು ಇದು ಡೈಲಿ ವೇರ್ ಮನೆ ಹತ್ರ ಹಾಕೊಳ್ಳಿಕ್ಕೆ ಕಾಟನ್ ವೇರ್ 0 ಇಟ್ಕೊತಾ ಇದ್ದೀನಿ ನಾನು. ಅದು ಜಾಗ ತಗೊಳ್ಳೋದು ಅನಿಸುತ್ತೆ. ಸೊ ಇದು ಇಟ್ಕೊಂಡು ಅದು ಬ್ಲೌಸ್ ನೋಡಿ ಪರ್ಲ್ ಹಾಕಿ ಹೊಲಿಸಿದ್ದೀನಿ, ಚೆನ್ನಾಗಿದೆ. ಸೊ ಇದಿಷ್ಟು. ಇದು ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ, ಅದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಬಟ್ಟೆ ನಾನು ತೊಗೊಳ್ತಾರೆ ಡೈಲಿ ವೇರ್ ಇದು ಇಲ್ಲೇ ಇದೆ. ನಾನು ಸ್ವಲ್ಪ ಇವ್ರಿಗೇನೆ ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದರೆ ಸ್ನಾನ ಮಾಡ್ತಾರೆ ಅಲ್ಲಿ. ಅವರೇ ಸ್ವಲ್ಪ ಶೆಕೆ ತೆಗಿತಿರೋಲ್ಲ, ಹಾಗಾಗಿ 1-2 ಜೊತೆ ಅವ್ರಿಗೆ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಇದಿಷ್ಟು 3 ದಿನ, ಎಷ್ಟು ದಿನ ಇರ್ತೀನಿ, 3 ಡೇಸ್ ಪೂಜೆಗೆ. ಮತ್ತು ಪೂಜೆ ಆದಮೇಲೆ
ಇದು ಮಾಡೋಕ್ಕೆ ಇಷ್ಟು ತೊಗೊಂಡಿದ್ದೀನಿ ನಾನು. ಬಟ್ಟೆಗಳಿಷ್ಟು, ಇನ್ನು ಇದರಲ್ಲಿ ಟವಲ್ಸು ಮತ್ತು ಟಾಯ್ಲೆಟಲ್ಸ್, ಬ್ರಷ್, ಶ್ಯಾಂಪು ಅದು ಇದು ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ನಮ್ಮ ಬ್ಯಾಕ್ ಪ್ಯಾಕಿಂಗು ಕಂಫರ್ಟಬಲ್ ಆಗಿರಲಿ ಅಂದ್ಬಿಟ್ಟು ಈ ಪ್ಯಾಂಟ್ ಹಾಕೊಂಡಿದ್ದೀನಿ, ಈ ಪ್ಯಾಂಟ್ಗೆ ಈ ಟಾಪ್ ಹಾಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಮಾಡ್ಕೊತಿರೋ ಮ್ಯಾಂಗೋ ಮಸ್ತಾನಿ ಕುತ್ಕೊಂಡು ಬಟ್ಟೆ ಪ್ಯಾಕಿಂಗ್ ಮುಗೀತು. ಇವತ್ತೇ ಇಷ್ಟು ಬೇಗ ಮಾಡಿರೋದು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಜಾಸ್ತಿ ತಲೆಗೆಡ್ಸ್ಕೊಂಡಿಲ್ಲ ಅದು ಇದು ಅಂತ. ಕೈಗೆ ಸಿಕ್ಕಿದ್ದು ಎತ್ಕೊಂಡಿದ್ದೀನಿ. ಯಾವ್ದಾದ್ರು ತಗೊಬಂದಿದ್ದಾರೆ, ನೆಕ್ಲು ಹೊಟ್ಟೆಗೆ ಬಯಸ್ಕೋಬೇಕಷ್ಟೆ. ಬೈತೀರಾ? ಬೈಯಲ್ಲ ಪಾಪ, ಮಗು ಬೈಯಲ್ಲ. ಆಯ್ತಾ ನಿಮ್ಮದು ಕಾರ್ ವಾಶ್? ಅದೇನೋ ಮಾಡ್ತಿದ್ರಲ್ಲ, ಸೀಟೇನೋ ಒರೆಸ್ತಿದ್ರು, ಕರೆ ಆಗಿದೆ ಅಂದ್ಬಿಟ್ಟು ಚಲೋ ಹೋಗೋಣ ನೋಡೋಣ. ಏನು ಇಷ್ಟೊಂದು ತುಂಬವ್ರೆ? ಯಾರು ಇಷ್ಟೊಂದು ಬಟ್ಟೆ? ಯಾರು ಕೊಡಕ್ಕೆ ಅಂತ ಇದೆರಡು ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಇವೆರಡು. ನಿಮಿಷ ಅಷ್ಟೇ. ಲಾಸ್ಟ್ ನಮ್ಮ ನಿಮಿಷ ಇನ್ನೊಂದು ಸೀರೆ ಎತ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಇನ್ನೊಂದು ಸೀರೆ ತಂದ್ಕೊಟ್ಟಿದ್ದಾನೆ. ಅದೇನು ಬೈಟ್ ಬರ್ತೀನಿ ಅದೇನು ವಾಚ್ ಇಟ್ಕೊಂಡಿದ್ದೆ. ಅದು ಸರಿ, ಇಲ್ಲಿ ಓಕೆ. ಇದನ್ನ ಜೊತೆ ಜೋಪಾನವಾಗಿ ಇಟ್ಕೋತೀನಿ. ಮುತ್ತಣ್ಣ ಫೈನಲಿ ಬರ್ತಾ ಇದ್ದಾರೆ. ಬರ್ತಾರೆ. ಇವಾಗ ನಿಶಾ ಹುಷಾರ್ ಕಣಮ್ಮ, ಮನೆ ಹುಷಾರು, ನಮ್ ಗುಂಡ ಹುಷಾರು, ಚಂಪು ಹುಷಾರು, ನೀನ್ ಹುಷಾರು, ಎಕ್ಸಾಮ್ ಚೆನ್ನಾಗಿ ಬರೀ. ಬಾ ಅಂದ್ರೆ ಬರ್ತಾ ಇಲ್ಲ. ಎಷ್ಟು ಎಕ್ಸಾಮ್ ಬರಿಬೇಕು ನೆನ್ಸ್ಕೊ. ಮೊದ್ಲೇ ಮದ್ವೆ ಟೈಮಲ್ಲಿ 2 ಇರೋದನ್ನ ಬರಿಬೇಕು ಈ ಸೆಮು. ಈ ಸಲನು ಟೋಟಲ್ 8 ಎಕ್ಸಾಮ್ ಬರೀತಾ ಇದ್ದಾಳೆ. ಬಂದ್ಬಿಡ್ತೀವಿ 3 ಡೇಸ್ ಅಷ್ಟೇ. ಹುಷಾರು. ಓಕೆ. ಮನೆ ಕಡೆ ನೋಡ್ಕೋ, ಗುಂಡ ಚಂಪು ನೋಡ್ಕೋ, ಬೇಡ್ಕೋತೀನಿ. ನೀನು ಕೋಲ ನೋಡು ಕಣ್ತುಂಬಾ. ನನಗೆ ವಿಡಿಯೋದಲ್ಲಿ ನೋಡಿದಾಗ್ಲೇ ಭಯ ಅನ್ಸುತ್ತೆ. ಡೈರೆಕ್ಟ್ ಆಗಿ ನೋಡಿದಾಗ ಅದೇನ್ ಮಾಡ್ತೀನೋ ಗೊತ್ತಿಲ್ಲ. ಓಕೆ ಚಲೋ ಬರ್ತಿದ್ದಾರೆ. ಲೆಟ್ಸ್ ಗೋ. ಎಷ್ಟು ಟೈಮು? 2-3 ಕರೆಕ್ಟಾಗಿ ಹೇಳಿದ್ದೀನಿ, 2-3. ಚಲೋ ಬಾಯ್. ಬಾಯ್. ಹುಷಾರು, ನಿಧಾನಕ್ಕೆ ಹೋಗಿ. ಹಾಂ ಸರಿ ಆಯ್ತು. ಗುಂಡ ಬಾಯ್. ಚಲೋ. ನಾವೀಗ ಇಲ್ಲಿ ಗೋಬಿ, ಪಾನಿಪುರಿ. ನೀನು ತಗೋತಾ ಇದೀಯಾ? ಚೆನ್ನಾಗಿ ತಿನ್ಬಿಟ್ಟು ಇವಾಗ ಹಾಸನಿಂದ ಮುಂದೆ ಇದ್ದೀವಿ. ಎಷ್ಟೊತ್ತಾಗುತ್ತೆ ನೋಡಬೇಕು. ಎಷ್ಟು ಕೊಟ್ಟಿದ್ರು ಗುರು ಒಂದು ಪ್ಲೇಟಲ್ಲಿ? 1 2 3 4 5 6 7 8 9. ಇವಾಗ ಒಂದು ತಿಂದೆ 10. ರೋಡ್ ಅಂತ ಗೊತ್ತಿಲ್ಲ. ಇನ್ನು 55 ಕಿಲೋಮೀಟರ್ಸ್ 1 hour ಇದೆ. ಫಸ್ಟ್ ಟೈಮ್ ಈ ರೋಡಲ್ಲಿ ಹೋಗ್ತಾ ಇರೋದು. ಮಂಡ್ ರೋಡಲ್ಲಿ ಬಂತು, ಆಮೇಲೆ ಈಗ ಹೋಗ್ತಾ ಇದೆ. ಸಿಟಿಗೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ. ನೋಡೋಣ. ಈ ರೋಡಲ್ಲಿ ಬಟ್ ಬಂದಿಲ್ಲ ಅಲ್ಲ ಅದಕ್ಕೆ ನಾವು. ಯಾರು ಕಾಣಿಸ್ತಾ ಇಲ್ಲ, ಕಾಣಿಸ್ತವ್ರೆ. ನೋಡೋಣ ಹಿಂಗಾಗುತ್ತೆ. ಮೇ ಬಿ 3 ಕಿಲೋಮೀಟರ್ಸ್ ಆದ್ಮೇಲೆ ರೈಟ್ ಅಂತ ತೋರಿಸ್ತದೆ, ಅವಾಗ ಸಿಗ್ಬೋದೇನೋ. ಬಟ್ ಈ ರೋಡೇ ಚೆನ್ನಾಗಿದೆ. ಈಗ ನಾವು ಶೃಂಗೇರಿಯಲ್ಲಿ ಒಂದು ಸ್ಟಾಪ್ ಹಾಕಿದ್ದೀವಿ. ಎಷ್ಟು ಕಿಲೋಮೀಟರ್ ಇದೆ ಇನ್ನು ನಿಕ್ಕೆ? ನೆಕ್ಸ್ಟ್ ಆಗುಂಬೆ ಘಾಟ್ ಸಿಗುತ್ತೆ. ಆಂಟಿಯರು ಕೂತ್ಕೊಂಡು ತಿಂತಾ ಇದ್ದಾರೆ, ನಾವಿಲ್ಲಿ ಕೂತ್ಕೊಂಡು ತಿಂತಾ ಇದ್ದೀವಿ. ಸ್ವಲ್ಪ ಜಾಗ ಕಂಜೆಸ್ಟೆಡ್ ಆಗಿರೋದ್ರಿಂದ. ಮುದ್ದಡ ಹೇಗಿದೆ? ಮುದ್ದಡನ ಟ್ರಾನ್ಸ್ಫಾರ್ಮೇಷನ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ ಗೈಸ್. ಪ್ಲೀಸ್ ಕೊಡೋಣ, ಆ ವಿಡಿಯೋ ಕೊಡೋಣ. ಆಯ್ತು, ಹಾರ್ಟ್ ತೆಗಿ, ಹಾರ್ಟ್ ತೆಗಿ ಪ್ಲೀಸ್. ತುಂಬ ಸುಂದರವಾಗಿದ್ಯಾ ಅಣ್ಣ ನೀನು. ಇಬ್ರು ಫ್ರೆಂಡ್ಶಿಪ್ ಗೋಲ್ ಅಂತ ಒಂದೇ ಥರ ಹೇರ್ ಕಟ್ ಮಾಡಿಸ್ಕೊಂಡ್ ಬಂದವ್ರೆ. ಅದು ನಿಕ್ಕಿಗೆ ಸೂಟ್ ಆಗ್ತಾ ಇದೆ, ಮುತ್ತಣ್ಣಗೆ ಸೂಟ್ ಆಗ್ತಾ ಇಲ್ಲ. ಅದಕ್ಕೆ ಮುತ್ತಣ್ಣ ಕ್ಯಾಪ್ ಹಾಕೊಂಡು ಓಡಾಡ್ತಾವ್ರೆ. ಓಕೆ ಗೈಸ್, ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾವು ಮನೆಗೆ ಬಂದ್ವಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಟೇಕ್ ಕೇರ್ ಗೈಸ್, ಬಾಯ್ ಬಾಯ್.